ಇವಾಗ ಯಾರೋ ಹೇಳ್ತಾ ಇದ್ರು ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು, ನೀವು ಕೊಡ್ಬೇಕಾಗ್ತದೆ ಅಂತ. ಆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನ್ ಹೇಳಿದ್ರು, ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರ್ದಿಟ್ಟು ಹೋಗಿದ್ರು. ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತು, ಯಾವುದೇ ಅನುಮೋದನೆ ಇರ್ಲಾರ್ದೆ ಅಂದೆ ಅವಾಗಿನ ಗುತ್ತಿಗೆದಾರ ಅವರೇ ಏನೋ ಇದು ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿದ್ದಾರೆ, ಅವ್ರು ಮಾಡಿಸ್ಕೊಡ್ತಾರೆ ಅಂತ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು. ಯಾವುದೇ ಸರ್ಕಾರಿ ಅನುಮೋದನೆ ಇಲ್ಲದೆ ಕೆಲಸ ಮಾಡಿದಕ್ಕೆ ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅಂತ ಪ್ರಕರಣ ಆಗಿತ್ತು. ನೇರವಾಗಿ ಹಿ ವಾಸ್ ಅಕ್ಯೂಸ್ಡ್. ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದೀವಿ ಅವರಿಗೆ ಅಂತ? 8 ಜನ ಆರೋಪಿಗಳಿದ್ದಾರೆ. 8 ಜನದಲ್ಲಿ ನಾನು ಇದೀನಿ ಅಲ್ಲಿ A1 to A8 ನಲ್ಲಿ. ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿದ್ದಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವ ಗುತ್ತಿಗೆದಾರರಿದ್ದಾರೆ, ಅವರು ಒಂದು ಹೇಳ್ತಾ ಇದ್ದಾರೆ, ಈ 8 ಜನ ಆರೋಪಿಗಳು ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಇಸ್ ಓನ್ ಬಾಸಸ್, ಯಾವ್ದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಏನೋ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರು ಕೊಟ್ಟಿದ್ದಾನೆ. ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಥವಾ ಅಲ್ಲಿ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ರು, ನನ್ಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಇದ್ದಾರೆ. ಈಗ ಅವ್ರ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನೋ ಅಕ್ಯೂಸ್ ಮಾಡಿದ್ದಾನೆ A4 to A8. ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ, ಇವರು ಒಂದು ಹೇಳ್ತಾ ಇದ್ದಾರೆ. ಆರೋಪಿಗಳು ಕೂಡ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಇವರು ಸಚಿನ್ ಅನ್ನೋ ಯುವಕರು ಗುತ್ತಿಗೆದಾರರು ಅವ್ರ ಕಂಪನಿ ಮುಖಾಂತರ ನಮ್ಗೆ ಅಪ್ರೋಚ್ ಮಾಡಿದ್ರು, ನಮ್ಗೆ ಹೀಗೆ ಟೆಂಡರ್ ಆಗ್ತಾ ಇದೆ, ನಮ್ಗೆ EMD ಕೊಡ್ಲಿಕ್ಕೆ ದುಡ್ಡಿಲ್ಲ, ಕೊಡಿ ನಮ್ಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ. ಅದಕ್ಕೆ ನಾವು ಅವರಿಗೆ 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಏನ್ ಕಳ್ತನ ಅಂತೂ ಇಲ್ಲ, ಅಥವಾ ಅಡ್ಡದಾರಿ ಇಲ್ಲ, ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ. ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ A and B. ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಯಾರು ಆರೋಪಿಗಳು. ಅದ್ರ ಮೇಲೆ 15 ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಚಿನ್ ಏನ್ ಹೇಳ್ತಾ ಇದ್ದಾರೆ, ಇವ್ರು ನಮ್ಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ರು. ಎಲ್ಲಿ? KIDB ನಲ್ಲಿ, ಝೂ ಅಥಾರಿಟಿನಲ್ಲಿ, RD ನಲ್ಲಿ ಅಂತ ಹೇಳಿದ್ರು. ಈಗ ಯಾರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ. ಈಗ ಅವ್ರದ್ದು ನಂಬದ, ಇವ್ರ ನಂಬದ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗ್ಬೇಕಲ್ಲ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವ್ರ ಮೌಖಿಕ ಆದೇಶ ನೀಡಿದ್ರು, ಬರೆದು ಕೊಟ್ಟಿದ್ರು, ಏನಾದ್ರು ಹೇಳಿದಾರ? ಅವ್ರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮ್ಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಯಾವ್ದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಮ್ಗೆ ಏನ್ ಸಂಬಂಧ, IDD ಸಂಬಂಧ, ಅವೆಲ್ಲಾನು ಕೂಡ. ಸೊ ಹಾಗಾಗಿ ಇವತ್ತು ನಿನ್ನೆ BJP ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲ ಕೇಸ್ ಆಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅವ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರಕ್ಕಾಗ್ತದೆ.